ನಾವು ಮಾಡೋ ಮಶ್ರೂಮ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲಿ ಅದೇ ಟೇಸ್ಟಲ್ಲಿ ಹಾಗೆ ಟೆಕ್ಸ್ಚರಲ್ಲಿ ಬರಬೇಕಂದ್ರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸಿಂಪಲ್ ಆಗಿದೆ ಮಾಡೋದಂತೂ. ಹೊಸದಾಗಿ ಅಡುಗೆ ಕಲಿತಾ ಇರೋರು ಸಹ ಹ್ಯಾಪಿಯಾಗಿ ಟ್ರೈ ಮಾಡ್ಬೋದು. ಮೊದಲಿಗೆ ಮಿಕ್ಸರ್ ಜಾರ್ಗೆ 1 ಇಂಚಷ್ಟು ಚಕ್ಕೆ, 5-6 ಲವಂಗ, ಹಾಗೆ 5 ಏಲಕ್ಕಿ, ಚಿಕ್ಕ ಸೈಜು ಒಂದು ಮರಾಠಿ ಮಗ್ಗು, ದೊಡ್ಡದಾದರೆ ಅರ್ಧ ಹಾಕ್ಕೊಳ್ಳಿ. ಹಾಗೆಯೇ 1 ಕಪ್ಪು ಏಲಕ್ಕಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಒಂದು ಸ್ವಲ್ಪ ಕಲ್ಲು ಹೂವು, ಒಂದು ಸಣ್ಣ ಪೀಸಷ್ಟು ಜಾಯಿಕಾಯಿ, ಒಂದು 10 ಗೋಡಂಬಿನ ಸಹ ಹಾಕ್ಕೊಂಡು ನೀರೇನು ಹಾಕ್ದಿರ ಇದನ್ನು ಪೌಡರ್ ಥರ ಮಾಡ್ಕೋಬೇಕು. ಈ ರೀತಿ ಫ್ರೆಶ್ ಮಸಾಲೆ ಹಾಕಿದ್ರೆ ಅಂತೂ ಬಿರಿಯಾನಿ ಒಳ್ಳೆ ಘಮ ಬರ್ತಾ ಇರುತ್ತೆ. ನಂತರ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಬೇಕಾಗಿರೋಷ್ಟು ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಸಹ ಹಾಕ್ಕೊಳ್ಳಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ 3-4 ಹಸಿಮೆಣಸಿನ್ಕಾಯಿ, 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಹ ಉದ್ದುದ್ದಕ್ಕೆ ಹೆಚ್ಕೊಂಡು ಹಾಕ್ಕೋಬೇಕು. ಹಾಗೆಯೇ ಇಲ್ಲಿ ಒಂದು ಒಳ್ಳೆ ಟೇಸ್ಟ್ಗೋಸ್ಕರ ನಾನು ಸ್ವಲ್ಪ ಸಾಂಬಾರು ಈರುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಸಾಂಬಾರು ಈರುಳ್ಳಿ ಇಲ್ಲ ಅಂದರೆ ದೊಡ್ಡದೇ ಇನ್ನೊಂದು ಎಕ್ಸ್ಟ್ರಾ ಹಾಕ್ಕೋಬೋದು. ಈಗ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಸಾಫ್ಟಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಅಚ್ಕಾರದ ಪುಡಿ ಹಾಕೋದ್ರಿಂದ ಬಿರಿಯಾನಿ ಕಲರ್ ಸಹ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ 1/4 ಸ್ಪೂನಷ್ಟು ಅರಿಶಿನ ಸಹ ಹಾಕಿ ಇದೆಲ್ಲ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 2 ಪಲಾವ್ ಎಲೆ ಹಾಗೆ ಫ್ರೆಶ್ ಆಗಿ ಜಜ್ಜಿಟ್ಟಿರುವಂಥ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿದ್ದರೆ ಘಮ ಚೆನ್ನಾಗಿರುತ್ತೆ. ಹಾಗೆಯೇ ಇದೆಲ್ಲ ಹಸಿ ವಾಸನೆ ಹೋದಾದ್ಮೇಲೆ 2 ಚಿಕ್ಕ ಟೊಮೆಟೊನ ಸಹ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಹುರ್ಕೋಬೇಕು. ಈಗ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಅಂತ ಆದಮೇಲೆ 1 ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿರೋವಂಥ ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಎಲೆ, ಹಾಗೆ ಒಂದು ಸ್ವಲ್ಪ ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಇವೆಲ್ಲ ಮತ್ತೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಈಗ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಮಸಾಲೆ, ಅದನ್ನು ಸಹ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ 1/4 ಕಪ್ಪಷ್ಟು ಮೊಸರನ್ನ ಸಹ ಸೇರಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊತ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊತಿದೆ ಅನ್ನೋವಾಗ ನಾನಿಲ್ಲಿ 400 ಗ್ರಾಮಷ್ಟು ಮಶ್ರೂಮ್ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ ಪ್ಯಾಕೆಟ್ ಬರುತ್ತಲ್ಲ, ಅದು 2 ಪ್ಯಾಕೆಟಷ್ಟು ತೊಗೊಂಡಿದ್ದೀನಿ. ಮಶ್ರೂಮ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು 2 ಪೀಸಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣಕ್ಕೆ ಕಟ್ ಮಾಡಿಬಿಟ್ರೆ ಮತ್ತು ತಿನ್ನೋವಾಗ ಬಾಯಿಗೆ ಸಿಗಲ್ಲ. ಈಗ ನೋಡಿ ಈ ಮಶ್ರೂಮ್ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಚೆನ್ನಾಗಿ ನೀರು ಬಿಟ್ಕೊಂಡ್ಬಿಟ್ಟಿದೆ. ಈ ಟೈಮಲ್ಲಿ ನಾನು 2 ಕಪ್ಪಷ್ಟು ಅಕ್ಕಿನ ಮೊದಲೇ ನೆನೆಸಿಟ್ಟಿದ್ದೆ. ಅಂದರೆ ಇದು ಒಂದು 4ರಿಂದ 5 ಜನಕ್ಕಾಗುವಷ್ಟು ರೈಸ್ ಇದೆ. ಈ ರೈಸ್ನ ಮತ್ತೆ ಒಂದ್ಸರಿ 1-2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಬಿಸಿ ನೀರನ್ನ ಸೇರಿಸ್ಕೋಬೇಕು. ಅಂದರೆ 2 ಕಪ್ ಅಕ್ಕಿಗೆ 4 ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ರುಚಿ ನೋಡಿಕೊಂಡು ಬೇಕಿದ್ದರೆ ಉಪ್ಪನ್ನು ಹಾಕ್ಕೋಬೋದು. ಈ ಟೈಮಲ್ಲೇ ಕುಕ್ಕರ್ ಮುಚ್ಚಿಬಿಟ್ಟು ಬೇಯಿಸ್ಬಿಟ್ರೆ ಮಶ್ರೂಮ್ ಎಲ್ಲ ಮೇಲೇ ಇದ್ಬಿಡತ್ತೆ, ರೈಸ್ ಎಲ್ಲ ಕೆಳಗಡೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಒಂದು ಅರ್ಧ ಅನ್ನ ಬೆಂದಮೇಲೆ ಕುಕ್ಕರ್ ಮುಚ್ಚಿ 1 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಮಸಾಲೆ ಎಲ್ಲ ಕಡೆಯೂ ಹರಡ್ಕೊಂಡು ತುಂಬ ಚೆನ್ನಾಗಿ ಬೆಂದಿರುತ್ತೆ. ಕುಕ್ಕರಲ್ಲಿ ಮಾಡಿದ್ರೂ ಪರ್ಫೆಕ್ಟಾಗಿ ಬರಬೇಕಂದ್ರೆ ಇದೊಂದು ಟ್ರಿಕ್ನ ಫಾಲೋ ಮಾಡಿದ್ರೆ ಸಾಕು. ನೀವು ನೋಡ್ತಾ ಇರ್ಬೋದು ರೈಸ್ ಎಲ್ಲೂ ಕೆಳಗಡೆ ಒಂದು ಕಲರು ಮೇಲೆ ಒಂದು ಕಲರು ಕಾಣಿಸ್ತಾ ಇಲ್ಲ. ಎಲ್ಲ ಕಡೆ ಮಸಾಲೆ ಹೋಗಿ ತುಂಬ ಚೆನ್ನಾಗಿ ಕುಕ್ ಆಗಿದೆ. ರುಚಿ ಮಾತ್ರ ಸೂಪರಾಗಿ ಬಂದಿತ್ತು. ಮಿಸ್ ಮಾಡಿದೆ, ಒಂದ್ಸರಿ ಟ್ರೈ ಮಾಡಿ. ಹಾಗೆ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ರೆಸಿಪಿ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನಿಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.